ಸ್ಪೀಕರ್ ಆಗಿ ನಿಮಗೆ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ? ಯಾಕಂದರೆ ಹಿಂದೆ ನೀವು ಸಚಿವರಾಗಿಯೂ ಕೂಡ ಕೆಲಸ ಮಾಡಿದವರು. ಅದರ ಬೇರೆದೇ ಭಾಗ ಇದು ಸರ್ಕಾರದಲ್ಲಿ. ಸೊ ಎಷ್ಟರ ಮಟ್ಟಿಗೆ ತೃಪ್ತಿ ಇದೆ ಸರ್ ನಿಮ್ಮ ಕೆಲಸ? ನನಗೆ ಸ್ಪೀಕರಾಗಿ ನನಗೆ ಒಂದು ಸಂತೋಷನಾಗಿದ್ದೇನೆ ಮತ್ತು ನನ್ನ ಕೆಲಸ ನನಗೆ ಬಹುಶಃ 100ಕ್ಕೆ 100 ತೃಪ್ತಿ ಇದೆ. ವೈಯಕ್ತಿಕವಾಗಿ ಪ್ರಯತ್ನ ಮಾಡಿದ್ದು, ಎಲ್ಲರ ಸಹಕರ್ಮಕ ಸಂಘ ಕೆಲಸ ನಿರ್ವಹಿಸಿದ್ದು, ಅಥವಾ ಒಂದು ಟೀಮ್ ವರ್ಕ್ ಆಗಿ ನಾವು ದೇಶ ನಡೆಸಿದ್ದು, ಇದೆಲ್ಲವೂ ಕೂಡ ಇದರ ಜೊತೆ ಕೆಲವೊಂದು ಹೆಚ್ಚಿನ ಯೋಚನೆ ಕೂಡ ಇದೆ. ಅದೆಲ್ಲದಕ್ಕೂ ಸರ್ಕಾರದ ಉಪಯೋಗ ಕೂಡ ಇದೆಲ್ಲ ಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆದ ಕಾರಣ ಈಗಿಂದ ಈಗ ನನ್ನಕ್ಕೆ ಬಲ ಆತ್ಮಗೆ ಒಂದು ಸಮಾಧಾನ. ಅದು ನಾನು ಶಾಸಕನಾಗಿದ್ದಾಗ ನಾನು ಸದನ ವೀರ ಪ್ರಶಸ್ತಿ ಪಡೆದೆ. ಆರೋಗ್ಯ ಸಚಿವನಾಗಿದ್ದಾಗ ನಾನು ಅತ್ಯುತ್ತಮ ಆರೋಗ್ಯ ಸಚಿವ ಅಂತ ರಾಜ್ಯಶಾಲೆ ಪಡೆದೆ. ಆಹಾರ ಸಚಿವನಾಗ ಅತ್ಯುತ್ತಮ ಆಹಾರ ಸಚಿವ ಅಂತೇಳಿ ದೇಶದ ಪ್ರಶಸ್ತಿ ಬಂತು. ನಾನು ಅದು ನೋಡಿ ಪ್ರತಿಪಕ್ಷದ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿ ಕೆಲಸ ಮಾಡಿದ್ದೆ. ಅದನ್ನು ನೋಡಿ ಈಗ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಈಗ ಸಭಾಧ್ಯಕ್ಷ ಕೂತ್ಕೊಂಡು ಚೆನ್ನಾಗಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಆದರೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಎಕ್ಸಾಂಪಲ್ ಸದನಕ್ಕೆ ಶಾಸಕರು ಬರಲಿ ಅಂತೇಳಿ ಹಿಂದೆಲ್ಲ ನಾವು ಸರ್ಕಾರಿ ಶಾಲೆಗೆ ಹೋಗುವಾಗ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಬರೋದಕ್ಕೆ ಪೇರೆಂಟ್ಸ್ನ ಭೇಟಿ ಮಾಡ್ತಿದ್ರು ಟೀಚರ್ಸ್ ಎಲ್ಲ. ಅಂತಹ ಪರಿಸ್ಥಿತಿ ನೀವು ಶಾಸಕರನ್ನ ಸದನಕ್ಕೆ ಕರ್ಕೊಂಬರೋದಕ್ಕೆ ಅವರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟ ಆದಮೇಲೆ ಅವರಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಪೆಷಲ್ ಚೇರ್, ಇದೆಲ್ಲವನ್ನು ಕೂಡ ಮಾಡಿದಿರಿ. ಒಂದು ಕಡೆಯಲ್ಲಿ ನೋಡಿದಾಗ ಇದರ ಅಗತ್ಯ ಇದೆಯಾ? ಯಾಕಂದರೆ ಶಾಸಕರಂದರೆ ಚಿಕ್ಕ ಮಕ್ಕಳಲ್ಲ, ಸಾಕಷ್ಟು ಜವಾಬ್ದಾರಿ ಇರುವವರು. ಅವರಾಗಿಯೇ ದುಂಬಾಲು ಬಿದ್ದು ಬರಬೇಕು ಸದನಕ್ಕೆ ಬಂದು ಸದನದಲ್ಲಿ ಪ್ರಶ್ನೆ ಮಾಡಬೇಕು. ಅಂಥದ್ರಲ್ಲಿ ನೀವು ಅವ್ರಿಗೆ ಅಷ್ಟೊಂದು ಕೇರ್ ಮಾಡ್ತಾ ಇದ್ದೀರಿ. ನೋಡಿ, ಶಾಸಕರ ಗೈರ್ಹಾಜರಿ ಕಡಿಮೆ ನಮ್ಮ ರಾಜ್ಯದ ಸ್ವಲ್ಪ ಮಟ್ಟಿಗಾದ್ರೂ ಇದೆ. ಅದು ನಮ್ಮ ರಾಜ್ಯ ಮಾತ್ರ ಅಲ್ಲ, ನೀವು ಈ ದೇಶದ ಎಲ್ಲ ರಾಜ್ಯಗಳು ಮತ್ತು ವಿಶ್ವದ ಎಲ್ಲ ದೇಶಗಳಲ್ಲಿ ಕೂಡ ಇವತ್ತು ಸದನಕ್ಕೆ ಬರದೇ ಇರೋದು ಕಡಿಮೆ. ಯಾಕಂದರೆ ನಾನು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ನಾನು ಕೇಳ್ತಾ ಇರ್ತೇನೆ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಆ ಒಂದು ಜನರಿಗೆ ನಾವು ಒಂದು ಅಕೌಂಟಬಿಲಿಟಿ ಇರಬೇಕಂತೇಳಿ ಶಾಸಕರು ಸ್ವಲ್ಪ ಮಟ್ಟಿಗಾದರೂ ಕೂಡ ಇವತ್ತು ಭಾಗವಹಿಸುವವರು ಖಂಡಿತವಾಗಿ ಭಾವಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಕ್ರಮ ಇರ್ತದೆ, ಎಲ್ಲರಿಗೂ ಕೂಡ ಎಲ್ಲ ಸಂದರ್ಭ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಾನು ಏನು ಹೇಳ್ದಂತ ಹೇಳಿದೆ, ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಲೇಬೇಕು. ಶಾಸಕರು ಯಾರು ಹೆಚ್ಚಿನ ಅಧಿವೇಶನದಲ್ಲಿ ಸದನದಲ್ಲಿ ಭಾಗವಹಿಸಿ ಹಿರಿಯ ನಾಯಕರುಗಳ ಸದಸ್ಯರುಗಳ, ಅದು ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಇರಲಿ, ಮಂತ್ರಿಗಳ ಉತ್ತರ ಇರಲಿ, ಇದನ್ನು ಯಾರು ಕೂತ್ಕೊಂಡು ನೋಡ್ತಾರ, ಭವಿಷ್ಯದಲ್ಲಿ ಅವರೇ ಉತ್ತಮ ನಾಯಕನಾಗುವುದು. ಎಷ್ಟೋ ಶಾಸಕರು ಬಂದಿದ್ದಾರೆ, ಎಷ್ಟೋ ಶಾಸಕರು ಹೋಗಿದ್ದಾರೆ. ಆ ಶಾಸಕ ಬಂದವರು ಸಮರ್ಥವಾದ ನಾಯಕತ್ವ ಸಮರ್ಥವಾಗಿ ಇರಬೇಕು. ಮುಂದಿನ 10 ಟರ್ಮ್ ಗೆದ್ದು ಬರಬೇಕಾದ್ರೆ ಯಾರು ಇಲ್ಲಿ ಇದ್ದಾರ ಸಂಪೂರ್ಣವಾಗಿ ಕೂತ್ಕೊಂಡು ಅವ್ರು ಮಾತ್ರ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ.